ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಗಂಜಗುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯಗಳನ್ನು ಉಚಿತವಾಗಿ ಕಟ್ಟಿಸಿಕೊಟ್ಟ ಸಮಾಜ ಸೇವಕರಾದ ಬೇರಪ್ಪನಹಳ್ಳಿ ನರಸಿಂಹಮೂರ್ತಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಗಂಜಗುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸರಿಸುಮಾರು 80 ವಿದ್ಯಾರ್ಥಿನಿಯರುಗಳಿದ್ದು ಅವರಿಗೆ ಸರಿಯಾದ ಶೌಚಾಲಯಗಳ ವ್ಯವಸ್ಥೆ ಇಲ್ಲದೆ ತುಂಬ ತೊಂದರೆಯಾಗಿತ್ತು. ಆದ್ದರಿಂದ ಮನಗಂಡ ಬೇರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ಈ ಶಾಲೆಗೆ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಬೇರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ಟ್ರಸ್ಟ್ನ ವತಿಯಿಂದ ಉಚಿತವಾಗಿ ಶೌಚಾಲಯಗಳನ್ನು ಕಟ್ಟಿಸಿಕೊಟ್ಟರು. ಶೌಚಾಲಯಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕು, ಏಕೆಂದರೆ ಇಲ್ಲಿ ನೂರಾರು ಬಡವರ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಮಾಡುತ್ತಿರುತ್ತಾರೆ ಎಂದರು. ಅಷ್ಟೇ ಅಲ್ಲದೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಅಗತ್ಯ ಇರುವ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರನ್ನು ಮತ್ತು ಗಣ್ಯರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಬೇರಪ್ಪನಹಳ್ಳಿ ನರಸಿಂಹಮೂರ್ತಿ, ದ್ಯಾವಪ್ಪ, ದಿಬ್ಬುರಳ್ಳಿ ಆರಕ್ಷಕ ಉಪನಿರೀಕ್ಷಕರಾದ ನಾಗರಾಜ್, BEO ನರೇಂದ್ರ ಕುಮಾರ್, ಗ್ರಾಮದ ಮುಖಂಡರು, ಉದ್ಯಮಿಗಳಾದ ಶಶಿಧರ್, ಸುನಿಲ್, ಪೋಷಕರು ಹಾಗೂ ವಿದ್ಯಾರ್ಥಿನಿಯರು ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಹೇಳ್ಕೊಟ್ಟಂತ ನಮ್ಮ ಶಶಿಧರ್ ಸರ್, ಮತ್ತೆ ನಮ್ಮ ಜೊತೆಯಲ್ಲಿ ಕಷ್ಟ ಸುಖಕ್ಕೆ ಇರುವಂತಹ ನಮ್ಮ ಸುನಿಲ್ ಸರ್ ಆಗ್ಬೋದು, ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಈಗ ಫಸ್ಟ್ ಶಿಡ್ಲಘಟ್ಟದಲ್ಲಿದ್ದರು, ಈಗ ದುಗ್ಗುರಳ್ಳಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಇವರು ನಮಗೆ ಆಲ್ಮೋಸ್ಟ್ ತುಂಬ ದಿವಸದಿಂದ ಪರಿಚಯ. ಮತ್ತು ನಮ್ಮ ಬಾಬಾಯಣ್ಣ, ಮತ್ತು ನಮ್ಮ ಬ್ರದರು ದ್ಯಾವಣ್ಣ, ಮತ್ತು ನಮ್ಮ ಮೇಡಮ್ನವರು, ಇವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ, ಇಲ್ಲಿ ನಾನು ಆಗಸ್ಟ್ 15ಗೆ ಬಂದಾಗ ನನ್ನ ಊಹೆನೇ ಬೇರೆ ಇತ್ತು. ವೇದಿಕೆ ಮೇಲೆ ಇರುವಂಥ ನಮ್ಮ ಶಶಿಧರ್ ಸರು, ನಮಗೆ ಶಶಿಧರ್ ಸರು ಅವರು ಇಂಡಸ್ಟ್ರಿಯಲಿಸ್ಟ್ ಆಗಿ ಇನ್ನೊಬ್ಬ ಇಂಡಸ್ಟ್ರಿಯಲಿಸ್ಟ್ಗೆ ಅಂದರೆ ಗುರುಗಳ ಥರ ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಹೇಳ್ಕೊಟ್ಟಂತ ನಮ್ಮ ಶಶಿಧರ್ ಸರು, ಮತ್ತು ನಮ್ಮ ಜೊತೆಯಲ್ಲಿ ಕಷ್ಟ ಸುಖಕ್ಕೆ ಇರುವಂತಹ ನಮ್ಮ ಸುನಿಲ್ ಸರ್ ಆಗ್ಬೋದು, ಮತ್ತು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಈಗ ಫಸ್ಟ್ ಶಿಡ್ಲಘಟ್ಟದಲ್ಲಿದ್ದರು, ಈಗ ದುಗ್ಗುರಳ್ಳಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಇವರು ನಮಗೆ ಆಲ್ಮೋಸ್ಟ್ ತುಂಬ ದಿವಸದಿಂದ ಪರಿಚಯ. ಮತ್ತು ನಮ್ಮ ಬಾಬಾಯಣ್ಣ, ಮತ್ತು ನಮ್ಮ ಬ್ರದರು ದ್ಯಾವಣ್ಣ, ಮತ್ತು ನಮ್ಮ ಮೇಡಮ್ನವರು, ಇವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ, ಇಲ್ಲಿ ನಾನು ಆಗಸ್ಟ್ 15ಗೆ ಬಂದಾಗ ನನ್ನ ಊಹೆನೇ ಬೇರೆ ಇತ್ತು. ನಮ್ದು ಈ ಒಂದು ಕಾರ್ಯಕ್ರಮ ಅಂತ ನಮ್ಮ ಊಹೆ ಇಲ್ಲಿ ಬಂದು ಆಗಸ್ಟ್ 15 ಅಲ್ಲಿ ಒಂದು ಗಂಜಗುಂಟೆ ಸ್ಕೂಲ್, ಇನ್ನೊಂದು ಇಲ್ಲಿ ಪಕ್ಕದಲ್ಲಿರೋ ಸ್ಕೂಲ್ ವಿಸಿಟ್ ಮಾಡಿದ್ವಿ, ಮತ್ತೆ ಈ ಸ್ಕೂಲ್ ವಿಸಿಟ್ ಮಾಡಿದ್ವಿ. ನಮ್ಮ ಶ್ರೀನಾಥ್ ಸರ್ ಹೇಳಿದ್ರು, ಸರ್ ಇಲ್ಲಿ 80 ಜನ ಹೆಣ್ಮಕ್ಳಿದ್ದಾರೆ, ವಾಶ್ರೂಮ್ಸ್ ಇಲ್ಲ. ನಾನು 5 ನಿಮಿಷ ನನಗೇನು ಮಾತು ಬರಲಿಲ್ಲ. ಅಲ್ಲ, 80 ಜನ ಹೆಣ್ಣುಮಕ್ಳಿರೋ ಸ್ಕೂಲಲ್ಲಿ ಒಂದು ವಾಶ್ರೂಮ್ಸ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಎಲ್ಲಿ ಹೋಗ್ತಾರೆ? ಸರ್ ಹೇಳಿದ್ರು, ಹೆಣ್ಮಕ್ಳು ಸರಿಯಾಗಿ ನೀರೇ ಕುಡಿಯಲ್ಲ ಸರ್. ಇದು ನಮ್ಮ ದುಸ್ಥಿತಿ ಅಲ್ಲ. ಈಗ ಕೆಲವೊಂದು ಕಂಪನಿಗಳಲ್ಲಿ, ಈಗ ಇನ್ಫೋಸಿಸ್ ಆಗ್ಬೋದು, ಸುಧಾಮೂರ್ತಿ ಮೇಡಮ್ ಅವರು ಬೆಂಗಳೂರಲ್ಲಿ ಅವ್ರ ಊರಲ್ಲಿ ಎಷ್ಟೋ ವಾಶ್ರೂಮ್ಸ್ ಕಟ್ಸ್ಕೊಡ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವರು ಪಟ್ಟಿರೋ ಅಂತ ಕಷ್ಟ. ಅವ್ರು ಎಲ್ಲ ಪ್ರೋಗ್ರಾಮ್ಸ್ ಅನ್ನು ಹೇಳ್ತಾರೆ, ರೂರಲ್ ಅಲ್ಲಿ ವಾಶ್ರೂಮ್ಸ್ ಕಟ್ಟಿಸಿ. ಈಗ ನಮ್ಮ ಶಶಿಧರ್ ಹೇಳಿದ್ರು, ಬಿಲ್ಡಿಂಗ್ ಕಟ್ತಿರಲ್ಲ, ಬಿಲ್ಡಿಂಗ್ ಕಟ್ಟಿದ ತಕ್ಷಣನೇ ಪಕ್ಕದಲ್ಲೇ ಒಂದು ವಾಶ್ರೂಮ್ ಕಟ್ಟಬೇಕು ಅಂತ. ಅದನ್ನ ನಾವು ಫಸ್ಟ್ ಮಾಡಬೇಕಾಗಿರೋದು. ಇಲ್ಲಿ 80 ಜನ ಹೆಣ್ಮಕ್ಳಿದ್ದಾರೆ, ಎಲ್ಲಿ ಹೋಗ್ತಾರೆ? ನಾವೆಲ್ಲರೂ ಹೇಳ್ತಾ ಇದೀವಿ ಮಾನ ಮರ್ಯಾದೆ ಕಾಪಾಡಬೇಕು, ಎಲ್ಲಿ ಕಾಪಾಡ್ತಾ ಇದೀವಿ? ಎಷ್ಟು ಕೋಟಿ ದುಡ್ಡು ಕೊಳಿತಾ ಇದೆ CSR ಫಂಡ್, ಕಾರ್ಪೊರೇಟ್ ಸೋಷಿಯಲ್ ಸರ್ವಿಸ್ ಫಂಡ್ ಕೋಟಿಗಟ್ಟಲೆ ಕೊಳಿತಾ ಇದೆ. ಹೋಗಿ ನಾವು ಅಪ್ರೋಚ್ ಮಾಡ್ತಾ ಇಲ್ಲ, ತಗೊಂಡ್ಬರ್ತಾ ಇಲ್ಲ ದುಡ್ಡು. ರಿಕ್ವೆಸ್ಟ್ ಮಾಡಬೇಕು, ಹೋಗಿ ಅಲ್ಲಿ ದುಡ್ಡು ಕೇಳ್ತೀವಿ, ದುಡ್ಡು ಕೊಡೋದಿಲ್ಲ. ಫಸ್ಟ್ ಅವ್ರಿಗೆ ಹೇಳ್ಬೇಕು, ನಮಗೆ ಫೆಸಿಲಿಟಿ ಬೇಕು ಅಂತ ಕೇಳಬೇಕು. ಸರ್ ನಮ್ಗೆ ದುಡ್ಡು ಬೇಡ, ನೀವು ಫೆಸಿಲಿಟಿ ಪ್ರೊವೈಡ್ ಮಾಡಿ ಅಂತ ಕೇಳಬೇಕು. ಆವಾಗ ಅವರೇ ಬಂದು ಪ್ರೊವೈಡ್ ಮಾಡ್ತಾರೆ. ನಾವು ಫಸ್ಟ್ ದುಡ್ಡು ಕೇಳ್ತೀವಿ, 1 ಲಕ್ಷ ದುಡ್ಡು ಕೊಡ್ತಾರೆ, 50,000 ಜೋಬಲ್ಲಿ ಇಟ್ಕೊಂತಾರೆ, 50,000 ಖರ್ಚು ಮಾಡ್ತಾರೆ. ಏನು ದುಡ್ಡು ಕೊಡ್ತಾರೆ? ದುಡ್ಡು ಕೊಡೋದಿಲ್ಲ. ಫಸ್ಟ್ ಯಾರು ಆಗಲಿ, ನಿಮಗೆ ಏನು ಬೇಕಾಗಿದೆಯಲ್ಲ ದುಡ್ಡು ಕೇಳೋಕೆ ಹೋಗಬೇಡಿ, ಫಸ್ಟ್ ಫೆಸಿಲಿಟಿ ಬೇಕು. ನಮ್ಮ ಸ್ಕೂಲಲ್ಲಿ ಈ ಸಮಸ್ಯೆ ಇದೆ,
ಈಗ ಒಂದು ಮೊನ್ನೆ ಒಂದು ಸ್ಕೂಲಲ್ಲಿ ಡಿಜಿಟಲ್ ಸ್ಕ್ರೀನ್ಸ್ ಬೇಕು ಅಂತ ಹೇಳಿದ್ರೆ, ಓಕೆ ಡಿಜಿಟಲ್ ಸ್ಕ್ರೀನ್ ಇನ್ನೂ ಎಲ್ಲಿ ತೊಗೊಂಡೋಗ್ತಾರೆ, ಯುಟಿಲೈಸ್ ಆಗುತ್ತೆ. ಆ ಥರ ಕೇಳಬೇಕು. ಸ್ಕ್ರೀನ್ ಬೇಕಾ, ಪರ್ಚೇಸ್ ಮಾಡ್ತಾರೆ. ಇಲ್ಲಾಂದ್ರೆ ಅವ್ರದ್ದು ಒಂದು ಸ್ಕೀಮ್ ಇರುತ್ತೆ ಎಲ್ಲ ಕಾರ್ಪೊರೇಟ್ ಕಂಪ್ನಿಲಿ. ಕಾರ್ಪೊರೇಟ್ ಅಂತ ಹೇಳಿದ್ರೆ ಕಾರ್ಪೊರೇಟ್ ಸೋಷಿಯಲ್ ಸರ್ವಿಸ್, CSR ಫಂಡು ಕೋಟಿಗಟ್ಟಲೆ ಕೊಡಿತಾರೆ. ಲೈಕ್ ಇನ್ಫೋಸಿಸ್, ವಿಪ್ರೋ, ಜಾಪನೀಸ್ ಕಂಪ್ನೀಸ್, ಲೈಕ್ ಮಿಶಿಬಿಶಿ, ಎಷ್ಟೋ ಕಂಪನೀಸ್ ಅಲ್ಲಿ ಕೋಟಿಗಟ್ಟಲೆ ಅವ್ರು ಹೋಗ್ತಾರೆ. ಸರ್ ನಮ್ಮ ಊರಿಗೆ ಇದು ಮಾಡಿ ಸರ್, ನಮಗೆ ದುಡ್ಡು ಕೊಡಿ ಅಂತ ಕೇಳ್ತಾರೆ. ದುಡ್ಡು ಕೊಡೋದಿಲ್ಲ ಅವರು, ಯಾಕೆ ದುಡ್ಡು ಕೊಟ್ಟರೆ ಸರಿಯಾಗಿ ಉಪಯೋಗ ಆಗೋದಿಲ್ಲ. ಸರ್ ಬನ್ನಿ ಸರ್ ನಮ್ಮ ಸ್ಕೂಲ್ಗೆ ಈ ಥರ ಫೆಸಿಲಿಟಿ ಕೊಡಿ ಅಂತ ಕೇಳಿ ಇಮಿಡಿಯೇಟ್ ಆಗಿ ಬಂದ್ ಮಾಡ್ತಾರೆ. ಅದನ್ನ ನಾವು ಮಾಡಬೇಕು. ದುಡ್ಡು ಕೇಳಿದ್ರೆ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. 1 ಲಕ್ಷ ಕೊಟ್ಟರೆ ಅದು ಖರ್ಚಾಗೋದು 25,000ನೇ, 75,000 ಖರ್ಚಾಗೋದಿಲ್ಲ. ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಅದಕ್ಕೆ ದಯವಿಟ್ಟು ಸ್ಕೂಲಲ್ಲಿ ಏನೇ ಅಕಸ್ಮಾತ್ ಊರುಗಳಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ದುಡ್ಡು ಕೇಳಬೇಡಿ, ಹೋಗ್ಬಿಟ್ಟು ಸರ್ ಈ ಥರ ನಮಗೆ ಮಾಡಿಕೊಡಿ. ಇವಾಗ ಒಂದು ದೇವಸ್ಥಾನ ಕಟ್ತಾ ಇದೀವಿ, ಗೋಪುರ ಕಟ್ಕೊಡಿ, ಇಲ್ಲ ದೇವಸ್ಥಾನ ಕಟ್ತಾ ಇದೀವಿ, ಪೇಂಟಿಂಗ್ ಮಾಡಿಸ್ಕೊಡಿ, ಇಲ್ಲ ದೇವಸ್ಥಾನ ಕೊಡ್ತೀವಿ, ಒಂದು ವಿಗ್ರಹ ಕೊಡಿಸಿ. ಆ ಥರ ಕೇಳಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಕೊಡ್ತಾರೆ. ನಾವು ದುಡ್ಡು ಕೊಡಿ ಅಂತ ಕೇಳಿದ ತಕ್ಷಣ ಅವರು ಒಂದು ಯೋಚನೆ ಮಾಡ್ತಾರೆ, ಒಂದು ಸರಿಯಾಗಿ ದುಡ್ಡು ಉಪಯೋಗಿಸೋದಲ್ಲ. ಅದಕ್ಕೆ ಎಲ್ಲರಿಗೂ ನನ್ನ ಒಂದೇ ಒಂದು ರಿಕ್ವೆಸ್ಟ್, ದುಡ್ಡು ಯಾರು ಕೇಳೋಕೆ ಹೋಗ್ಬಿಡಿ. ಏನು ಫೆಸಿಲಿಟಿ ಬೇಕೋ ಆ ಫೆಸಿಲಿಟಿ ಕೇಳಿ. ಈಗ ಪಕ್ಕದ ಸ್ಕೂಲಲ್ಲಿ ಕೇಳಿದ್ರು, ನಾನು ಬಂದು ನೋಡಿದೆ, ಮಕ್ಕಳೆಲ್ಲ ನೆಲದಲ್ಲಿ ಕೂತಿದ್ರು, ಡೆಸ್ಕ್ಗಳಿರಲ್ಲ. ಆ ಡೆಸ್ಕ್ಗಳು ಎಲ್ಲ ಕಿತ್ತೋಗಿರೋ ಡೆಸ್ಕ್ಗಳಿವೆ. ಮೋಸ್ಟ್ಲಿ ಸಾರ್ ಇದ್ದಾರೆ ಆಯ್ತಾ, ಎಲ್ಲ ಡೆಸ್ಕ್ಗಳು ಕೊಟ್ವಿ ಆಯ್ತಾ. ಇಮಿಡಿಯೇಟ್ ಆಗಿ ಫಂಡ್ ಸ್ಯಾಂಕ್ಷನ್ ಆಗುತ್ತೆ. ನಮ್ಮ ಕಂಪನಿಯಲ್ಲೇ ಈಗ ಒಂದು ವಸ್ತು ಬೇಕು ಅಂತ ಹೇಳಿದ್ರೆ ನಾವು ಪರ್ಚೇಸ್ ಮಾಡಿ ಅವ್ರು ತಂದು ಕೊಡ್ತೀವಲ್ಲ, ಅದಕ್ಕೇನು ಅಬ್ಜೆಕ್ಷನ್ಸ್ ಇರೋದಿಲ್ಲ. ಈಗ ಏನಾದರೂ ನಾವು ಮಾಡಬೇಕು, ನಾವು 3 ಕೊಟೇಶನ್ ತಗೋಬೇಕು, ಇಲ್ಲ 4 ಕೊಟೇಶನ್ಸ್ ತಗೋಬೇಕು. ಅದನ್ನ ಟೀಮ್ ಒಟ್ಟಿಗೆ ಡಿಸ್ಕಷನ್ ಮಾಡಬೇಕು. ಅಪ್ರೂವಲ್ ಮಾಡ್ಲಿಕ್ಕೆ ಲೇಟ್ ಆಗುತ್ತೆ. ವಸ್ತು ಕೇಳಿದಿರಾ, ನಾವು ಅಲ್ಲಿ ಪರ್ಚೇಸ್ ಮಾಡ್ತೀವಿ, ನಾವು ಅಲ್ಲೇ 3 ಕೊಟೇಶನ್ಸ್ ತಗೊಂಡ್ವಿ, ಅಲ್ಲೇ ಪರ್ಚೇಸ್ ಮಾಡ್ತೀವಿ, ನಿಮಗೆ ಡೆಲಿವರಿ ಮಾಡ್ತೀವಿ. ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾವು ಅಷ್ಟೇ, ಸರ್ ಹತ್ರ ನಾವು ಕೇಳಿದಾಗ ವಿ ಆರ್ ನಾಟ್ ಆಸ್ಕಿಂಗ್ ಮನಿ, ಸರ್ ವಿ ನೀಡ್ ಅ ಫೆಸಿಲಿಟಿ. ಈ ಫೆಸಿಲಿಟಿ ಬೇಕು ಅಂತ ನಾವು ಕೇಳ್ತೀವಿ, ಆಗ ಇಮಿಡಿಯೇಟ್ ಆಗಿ ಆ ಫೆಸಿಲಿಟಿ ನಮ್ಮ ಮನೆ ಬಾಗಿಲು ಬರುತ್ತೆ. ಇದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಈಗ ನಮ್ಗೇನು ಅಧಿಕಾರ ಇಲ್ಲ, ನಾವೇನು ಯಾವುದು ರಾಜಕೀಯ ಪೊಸಿಷನ್ ಇಲ್ಲ, ನಾವು ಜನಸೇವೆ ಮಾಡಬೇಕು ಅಂತಿದೀವಿ. ಜನಸೇವೆ, ಜನಾರ್ದನ ಸೇವೆ. ನಾವು ಒಂದು ಚಿಕ್ಕ ಒಂದು ಇದು ಹೇಳ್ತೀವಿ, ನಾವು ಒಂದು ಹಾಡು ಕೇಳಬೇಕಾದ್ರೆ ಒಂದು 5 ಮಿನಿಟ್ಸ್, ಒಂದು ಹಾಡು ಕೇಳ್ಬಿಟ್ಟು 5 ಮಿನಿಟ್ಸ್ಗೆ ನಾವು ಹ್ಯಾಪಿ ಆಗೋದಿಲ್ಲ. ಒಂದು ಮೂವಿ ಅಂದ್ರೆ 3 ಮಿನಿಟ್ಸ್, ಒಂದು ಎಲ್ಲ 3 hours ಆಗುತ್ತೆ ಒಂದು ಮೂವಿ ಅಂತ ಹೇಳಿದ್ರೆ. ಅದೇ ಒಂದು ಸ್ಕೂಲ್ 10 ವರ್ಷ, 1ನೇ ತರಗತಿಯಿಂದ 10ನೇ ತರಗತಿ ತನಕ ಇಲ್ಲೇ ಇರ್ತೀವಿ. 10 ವರ್ಷ ನಾವು ಬಾಳ್ಬೇಕು. ಒಂದು ಮೂವಿಗೆ 5 ನಿಮಿಷ, ಒಂದು ಸಾಂಗಿಗೆ 5 ನಿಮಿಷ, ಒಂದು ಮೂವಿಗೆ 3 ಅವರ್ ಆಯ್ತಾ. ಒಂದು ಸ್ಕೂಲ್ ಅಂದ್ರೆ 10 ವರ್ಷ ಇಲ್ಲೇ ಇರ್ತೀವಿ. ಇಲ್ಲಿ ನಮಗೆ ಫ್ರೆಂಡ್ಸ್ ಇರ್ತಾರೆ, ಜೂನಿಯರ್ಸ್ ಇರ್ತಾರೆ, ಸೀನಿಯರ್ಸ್ ಇರ್ತಾರೆ, ಎಲ್ಲ ತರ ಇರ್ತಾರೆ. ಅದಕ್ಕೆ ನಾವು ಈ ಸ್ಕೂಲ್ನ ಹೆಂಗ್ ಇಟ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ದೇವಸ್ಥಾನ ತರ ಇಟ್ಕೋಬೇಕು. ಈಗ ನಾವು ವಾಶ್ರೂಮ್ಸ್ ಕಟ್ಸ್ಕೊಟ್ಟಿದೀವಿ, ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದೀವಿ, ಅದನ್ನ ಸರಿಯಾಗಿ ಬಳಸ್ಕೋಬೇಕು. ಒಂದು ವೇಳೆ ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ದಯವಿಟ್ಟು ಯಾವುದೇ ಆನ್ಲೈನ್ ಫ್ರಾಡ್ಗೆ, ಆನ್ಲೈನ್ ಗೇಮಿಂಗು ಇನ್ನೊಂದು ಮತ್ತೊಂದು ಆಡಕ್ಕೆ ಹೋಗಬೇಡಿ. ಈಗ IPL ಬೇರೆ ಶುರುವಾಗಿದೆ. ಈ IPL ವಿಚಾರವಾಗಿ ದಯವಿಟ್ಟು ಯಾರು ಆಡಕ್ಕೆ ಹೋಗಬೇಡಿ, ಹಾಳಾಗಬೇಡಿ, ಸಂಸಾರಗಳನ್ನ ಹಾಳು ಮಾಡ್ಕೋಬೇಡಿ. ಇದಾದ್ಮೇಲೆ ಈಗ ಬಿಸಿಲುಕಾಲ ಬಂದಿದೆ, ಮಕ್ಕಳೆಲ್ಲ ಕೆಲವು ಮಕ್ಕಳಿದ್ದಾರೆ, ಕೆಲವು ಮಕ್ಕಳಿಲ್ಲ, ಎಲ್ಲ ಪೋಷಕರಿದ್ದೀರಾ. ನೀವೆಲ್ಲರೂ ದಯವಿಟ್ಟು ಮಕ್ಕಳನ್ನ ಎಲ್ಲೂ ನೀರು ಕಡೆ ಕಳಿಸ್ಬೇಡಿ. ಸುಮಾರು ನೆನ್ನೆ ಒಂದು ಇಬ್ರು ಹೋದ್ರು ರಾಮ ಸಮುದ್ರ ಕೆರೆಯಲ್ಲಿ, ಇಬ್ರು ಮುಳುಗಿ ತೀರ್ಕೊಂಡ್ರು. ದಯವಿಟ್ಟು ಯಾವುದೇ ನೀರಿನಲ್ಲಿ ಮಕ್ಕಳನ್ನ ಬಿಡಕ್ಕೆ ಹೋಗ್ಬೇಡಿ, ನೀರ್ ಹತ್ರಕ್ಕೆ ಹೋಗ್ಬೇಡಿ. ನೀವಿದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗಿ, ಇಲ್ಲಂದ್ರೆ ಮಕ್ಕಳನ್ನ ಕಳಿಸ್ಬೇಡಿ. ದಯವಿಟ್ಟು ತಿಳುವಳಿಕೆ ಕೊಡಿ. ಇದಾದ್ಮೇಲೆ ನಂತರ ಹೆಣ್ಣು ಮಕ್ಕಳ ವಿಚಾರವಾಗಿ ಬಂದ್ರೆ 18 ವರ್ಷದವರೆಗೂ ಅವರು ಮಕ್ಕಳು 18 ವರ್ಷ ಮೇಲ್ಪಟ್ಟ ಮದುವೆಗೆ ವಿಚಾರ ಇನ್ನೊಂದು ಮತ್ತೊಂದು ಏನಾದ್ರು ಇದ್ರೆ ಮಾತಾಡಿ. ಪೋಷಕರೆಲ್ಲ ಇದೀವಿ ಇಲ್ಲಿ. 18 ವರ್ಷ ಮೇಲ್ಪಟ್ಟ ಮೇಲೆ ಅವ್ರಿಗೆ ಮದುವೆ ಏನಾದ್ರು ಯೋಚನೆ ಮಾಡಿ. ಅವ್ರು ಇಷ್ಟು ಕೊಡ್ತಿ ಇಲ್ಲ, ನೀವೇ ನೀವು ಸ್ವಂತ ಡಿಸಿಷನ್ ತಗೊಳಕ್ಕೆ ಹೋಗ್ಬೇಡಿ. ಓದೋ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಒಳ್ಳೆ ಸಂಸ್ಕಾರ ಬೆಳೆಸಿ ಮಕ್ಕಳಲ್ಲಿ. ಇಲ್ಲಿರೋ ಉಪನ್ಯಾಸಕರು ಮತ್ತೆ ಮೇಡಮ್ನವರು ಎಲ್ರಿಗೂ ನನ್ನ ಕಿವಿ ಮಾತು, ದಯವಿಟ್ಟು ಎಲ್ಲ ಮಕ್ಕಳಿಗೂ ಸ್ವಲ್ಪ ಸಂಸ್ಕಾರ, ಸರ್ಟಿಫಿಕೇಟ್ ಜೊತೆಗೆ ಸಂಸ್ಕಾರವನ್ನು ಬೆಳೆಸಿ ದಯವಿಟ್ಟು ಒಳ್ಳೆ ಮಕ್ಕಳನ್ನಾಗಿ, ಈ ಆದರ್ಶ ಮಕ್ಕಳನ್ನಾಗಿ, ಈ ಆದರ್ಶ ಸಮಾಜ ಕಟ್ಟೋಣ. ನಾವೆಲ್ಲ ಸೇರಿಕೊಂಡು ಯಾವುದೇ ಪ್ರಾಬ್ಲಮ್ ಇರಲಿ, ಪೊಲೀಸ್ ಇಲಾಖೆ ಕಾನೂನು ವಿಚಾರವಾಗಿ ನಾನು 24 hours ಇರ್ತೀನಿ. ನಾನು ಮತ್ತೆ ನನ್ನ ಟೀಮು 24 hours ಇರ್ತೀವಿ. ಯಾವುದೇ ಸಮಯ, ಯಾವುದೇ ಸಂದರ್ಭ ಅನ್ನೋದು ದಯವಿಟ್ಟು ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನಮ್ಮನ್ನ ಕಾಲ್ ಮಾಡಿ, 112 ಕಾಲ್ ಮಾಡಿ. 1930 ಇಂಪಾರ್ಟೆಂಟ್ ನಂಬರ್. ಈಗ ಜಾಸ್ತಿ ದುಡ್ಡು ಫೋಲ್ ಆಗ್ತಾ ಇರೋದು, ಪ್ರಾಬ್ಲಮ್ ಆಗ್ತಾ ಇರೋದು. ಅದರಲ್ಲಿ ಇವೆಲ್ಲ ಯೋಚನೆ ಇಟ್ಕೊಂಡು ಏನಾದರೂ ಪ್ರಾಬ್ಲಮ್ ಇದ್ರೆ, ಕಾನೂನು ಸುವ್ಯವಸ್ಥೆ ಮತ್ತೆ ಇನ್ನೊಂದು ಏನಾದರೂ ಪ್ರಾಬ್ಲಮ್ ಇದ್ರೆ ನಮಗೆ ಕಾಲ್ ಮಾಡಿ. ನಾವು ಯಾವಾಗಲೂ ನಿಮ್ಮ ಸೇವೆಗಾಗಿ ನಾವಿದ್ದೀವಿ ಅಂತ ಹೇಳ್ತಾ ನಾನು ಈ 4 ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಬಹಳ ದಿನಗಳಿಂದ
ಏಕೆಂದರೆ ದಿನೇ ದಿನೇ ಗಂಜಿಗುಂಟೆ ಶಾಲೆ ಸ್ಟ್ರೆಂತ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಆ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದು ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಇನ್ನಷ್ಟು ಹೆಚ್ಚು ಮಾಡಲಿಕ್ಕೆ ಅವಕಾಶಗಳನ್ನು ಇಂತಹ ಸಂಸ್ಥೆಗಳ ಮೂಲಕ ನಾವು ಪಡ್ಕೊಂಡು ಪಡ್ಕೊಳ್ಳೋದ್ರ ಜೊತೆಗೆ ನಾವು ಈ ಶಾಲೆಯ ಅಭಿವೃದ್ಧಿಗೆ ಇನ್ನಷ್ಟು ಸ್ಟ್ರೆಂತನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೂಡ ಪ್ರಯತ್ನ ಪಡಬೇಕು. ಈಗಾಗಲೇ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಕೂಡ ಪ್ರಾರಂಭ ಆಗಿದೆ. ಆ ನಿಟ್ಟಿನಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ಇನ್ನಷ್ಟು ಅಕ್ಕಪಕ್ಕದವ್ರಿಗೆ ಹೇಳಿ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಸ್ಟಾರ್ಟ್ ಆಗಿರ್ತಕ್ಕಂಥದ್ದನ್ನು ತಮ್ಮೆಲ್ಲರಿಗೂ ಕೂಡ ಮಾಹಿತಿಯಾಗಿ LKG UKG ಕೂಡ ಪ್ರಾರಂಭಿಸಿದ್ವಿ. ಈಗ LKG UKG ಸಂಖ್ಯೆ ಏನಾಗಿದೆ, ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಬರ್ತಾ ಇಲ್ಲ. ನಮ್ಮ ಟಾರ್ಗೆಟ್ ಇರೋದು 30 ಆಗಬೇಕು. ಆದರೆ ಈಗ 8, 10, 12 ಮಕ್ಕಳಿಗೆ ಸೀಮಿತ ಆಗ್ತದೆ. ಅತ್ಯಂತ ಉಚಿತವಾಗಿ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ನೀವು ಬೇಕಾದ್ರೆ ಮಕ್ಕಳನ್ನ ಕಂಪೇರ್ ಮಾಡ್ಬೋದು. ನಮ್ಮಲ್ಲಿ ಬಂದಿರತಕ್ಕಂಥ ಮಕ್ಕಳು LKG UKG ಮತ್ತು